ನಮಸ್ಕಾರ ಮೀನ ರಾಶಿಯವರೇ, ಜೂನ್ 15ರಿಂದ 19ರವರೆಗೆ ನಿಮ್ಮ ಜೀವನದಲ್ಲಿ ಕೆಲವು ವಿಶೇಷ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ 6 ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ವಿಷಯ ನಡೆಯುವ ಸೂಚನೆಗಳು ಕಾಣಿಸ್ತಾ ಇವೆ. ಈ ವ್ಯಕ್ತಿ ನಿಮ್ಮ ಜೀವನದ ಸ್ನೇಹಿತ, ಹಳೆಯ ಪರಿಚಯ, ಸಹೋದ್ಯೋಗಿ ಅಥವಾ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿರುವ ಯಾರಾದರೂ ಆಗಿರಬಹುದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಕೆಲವು ಪ್ರಶ್ನೆಗಳಿಗೆ ಈ ದಿನಗಳಲ್ಲಿ ಉತ್ತರ ಸಿಗಬಹುದು. ನೀವು ನಿರೀಕ್ಷಿಸುತ್ತಿದ್ದ ಸಮಯದಲ್ಲಿ ಬರುವ ಒಂದು ಸಂದೇಶ, ಕರೆ ಅಥವಾ ಭೇಟಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು. ಕೆಲವರಿಗೆ ಇದು ಹಳೆಯ ಸಂಬಂಧದ ಮರು ಆರಂಭವಾಗಬಹುದು. ಇನ್ನು ಕೆಲವರಿಗೆ ಇದು ಹೊಸ ಅವಕಾಶ ಅಥವಾ ಹೊಸ ಪರಿಚಯದ ಆರಂಭವಾಗಬಹುದು. ಉದ್ಯೋಗ, ವ್ಯವಹಾರ, ಹಣಕಾಸು ಮತ್ತು ಕುಟುಂಬದ ವಿಚಾರದಲ್ಲಿ ಈ ಅವಧಿ ನಿಮಗೆ ಕೆಲವು ಪ್ರಮುಖ ಸೂಚನೆಗಳನ್ನು ನೀಡಲಾಗುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ವಿಚಾರದಲ್ಲಿ ಆತರ ಪಡದೆ ತಾಳ್ಮೆಯಿಂದ ಮುಂದುವರಿಯುವುದು ಉತ್ತಮ. ಹಾಗಾದರೆ ಜೂನ್ 15ರಿಂದ 19ರವರೆಗೆ ಎನ್ನುವ ಹೆಸರಿನ ವ್ಯಕ್ತಿಯಿಂದ ನಿಮಗೆ ನಡೆಯಬಹುದಾದ ವಿಶೇಷ ಬೆಳವಣಿಗೆ ಯಾವ್ಯಾವು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಮೀನ ರಾಶಿಯವರೇ, ಜೂನ್ 15ನೇ ತಾರೀಕು ನಿಮ್ಮ ಜೀವನದಲ್ಲಿ ಹೊಸ ಆಶಾಭಾವನೆಯನ್ನು ಮೂಡಿಸುವ ದಿನವಾಗಿರಬಹುದು. ವಿಶೇಷವಾಗಿ 6 ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ಒಂದು ಪ್ರಮುಖ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಬರುವ ಒಂದು ಸಂದೇಶ, ಒಂದು ಕರೆ ಅಥವಾ ಒಂದು ಸಣ್ಣ ಮಾಹಿತಿ ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಇದ್ದಂಥ ಗೊಂದಲಗಳನ್ನು ದೂರ ಮಾಡಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಉತ್ತರ ಇಂದು ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಹಿರಿಯರಿಂದ ಮೆಚ್ಚುಗೆ ಅಥವಾ ಹೊಸ ಜವಾಬ್ದಾರಿ ಸಿಗುವ ಲಕ್ಷಣಗಳಿವೆ. ವ್ಯಾಪಾರ ಮಾಡುವವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಮಟ್ಟಿನ ಅನುಕೂಲಕರ ಬೆಳವಣಿಗೆ ಕಂಡು ಬರಬಹುದು. ನೀವು ಯೋಜಿಸುತ್ತಿದ್ದ ಒಂದು ಕೆಲಸ ಯಶಸ್ವಿಯಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ಕುಟುಂಬದ ವಾತಾವರಣ ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿರುತ್ತೆ. ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸಂಜೆಯ ವೇಳೆಗೆ ಒಂದು ಸಂತೋಷದ ಸುದ್ದಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಒಟ್ಟಾರೆ ಜೂನ್ 15 ನಿಮಗೆ ಧನಾತ್ಮಕ ಶಕ್ತಿ, ಹೊಸ ಭರವಸೆ ಮತ್ತು ಉತ್ತಮ ಆರಂಭದ ಸೂಚನೆಯನ್ನ ನೀಡುವ ದಿನವಾಗಿರುತ್ತದೆ. ಹೌದು, ಜೂನ್ 15ನೇ ತಾರೀಕು ವಿಶೇಷವಾಗಿತ್ತು. ಅದೇ ರೀತಿ ಮೀನ ರಾಶಿಯವರಿಗೆ ಜೂನ್ 16 ವಿಶೇಷವಾಗಿರುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಸೂಚನೆಯನ್ನು ನೀಡುವ ದಿನವಾಗಿರುತ್ತೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನೀವು ನಿರೀಕ್ಷಿಸುತ್ತಿದ್ದ ಒಂದು ವಿಚಾರದಲ್ಲಿ ಪ್ರಗತಿ ಕಾಣುವ ಸಾಧ್ಯತೆ ಇದೆ. ವಿಶೇಷವಾಗಿ 6 ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಪಾತ್ರ ಇಂದು ಹೆಚ್ಚು ಮಹತ್ವ ಪಡೆಯಬಹುದು. ಅವರಿಂದ ಬರುವ ಒಂದು ಸಂದೇಶ, ಒಂದು ಕರೆ ಅಥವಾ ಒಂದು ಭೇಟಿಯ ಮೂಲಕ ನಿಮ್ಮ ಜೀವನದಲ್ಲಿ ಹೊಸ ಆಶಾಭಾವನೆ ಮೂಡುವ ಸಾಧ್ಯತೆ ಇದೆ. ಈ ವ್ಯಕ್ತಿಯೊಂದಿಗೆ ನಡೆಯುವ ಒಂದು ಸಣ್ಣ ಮಾತುಕತೆ ನಿಮ್ಮ ಮನಸ್ಸಿಗೆ ದೊಡ್ಡ ಪರಿಣಾಮ ಬೀರಬಹುದು. ಬಹಳ ದಿನಗಳಿಂದ ಹೇಳಬೇಕೆಂದುಕೊಂಡಿದ್ದ ಕೆಲವು ಮಾತುಗಳು ಇಂದು ಹೊರಬರುವ ಸಾಧ್ಯತೆ ಇದೆ. ಕೆಲವರಿಗೆ ಇದು ಹಳೆಯ ಸಂಬಂಧದಲ್ಲಿ ಮತ್ತೆ ಸೌಹಾರ್ದತೆ ಮೂಡುವಂತಹ ದಿನವಾಗಿರಬಹುದು. ಇನ್ನು ಕೆಲವರಿಗೆ ಇದು ಹೊಸ ಅವಕಾಶದ ಬಾಗಿಲು ತೆರೆಯುವ ದಿನವಾಗಿರಬಹುದು. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು ಅಥವಾ ಹೊಸ ಅವಕಾಶಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಕುಟುಂಬದವರ ಬೆಂಬಲ ಮತ್ತು ಪ್ರೋತ್ಸಾಹ ಸಿಗುವುದರಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕವಾಗಿರುವಂತಹ ಆಶಾಭಾವನೆಯ ದಿನವನ್ನು ನೀವು ಅನುಭವಿಸ್ತೀರಾ. ಹೌದು, ಮೀನ ರಾಶಿಯವರೇ, 6 ಅಕ್ಷರದ ವ್ಯಕ್ತಿಯಿಂದ 16ನೇ ತಾರೀಕು ಬರುವ ಒಂದು ಬೆಳವಣಿಗೆ ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಮೀನ ರಾಶಿಯವರೇ, ಜೂನ್ 17ನೇ ತಾರೀಕು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ ಮತ್ತು ಹೊಸ ನಿರೀಕ್ಷೆಯನ್ನು ತರುವ ದಿನವಾಗಿರಬಹುದು. ಇಂದು ನಿಮ್ಮ ಮನಸ್ಸಿನಲ್ಲಿ ಇದ್ದ ಕೆಲವು ಚಿಂತೆಗಳು ಕಡಿಮೆಯಾಗುತ್ತದೆ ಮತ್ತು ಭವಿಷ್ಯದ ಬಗ್ಗೆ ಹೆಚ್ಚು ಆತ್ಮವಿಶ್ವಾಸ ಮೂಡುವ ಸಾಧ್ಯತೆ ಇದೆ. ವಿಶೇಷವಾಗಿ 6 ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ಒಂದು ಮಹತ್ತರವಾದ ಬೆಳವಣಿಗೆ ನಡೆಯುವ ಸೂಚನೆಗಳು ಕಾಣಿಸ್ತಾ ಇದೆ. ಬಹಳ ದಿನದಿಂದ ಸಂಪರ್ಕದಲ್ಲಿರುವ ವ್ಯಕ್ತಿಯಿಂದ ಒಂದು ಸಂದೇಶ, ಒಂದು ಕರೆ ಅಥವಾ ಒಂದು ಮಾತುಕತೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಸೆಯನ್ನು ಹುಟ್ಟುಹಾಕಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಕೈಗೆತ್ತಿಕೊಂಡ ಕೆಲಸಗಳು ಯಶಸ್ಸಿನತ್ತ ಸಾಗುತ್ತಿರುವುದನ್ನು ಅನುಭವಿಸುತ್ತೀರಾ. ಹಿರಿಯರಿಂದ ಮೆಚ್ಚುಗೆ ಅಥವಾ ಹೊಸ ಜವಾಬ್ದಾರಿ ಸಿಗುವ ಲಕ್ಷಣಗಳಿವೆ. ವ್ಯಾಪಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳು ದೊರೆಯಬಹುದು. ಹಣಕಾಸಿನ ವಿಚಾರದಲ್ಲಿ ಪರಿಸ್ಥಿತಿ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗಲು ಆರಂಭಿಸುತ್ತದೆ. ಕುಟುಂಬದ ವಾತಾವರಣ ಇಂದು ಸಂತೋಷವಾಗಿರುತ್ತದೆ. ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡಬಹುದು. ಸಂಜೆ ವೇಳೆಗೆ ಒಂದು ಸಂತೋಷದ ಸುದ್ದಿ ಅಥವಾ ಅನಿರೀಕ್ಷಿತ ಬೆಳವಣಿಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ತರಬಹುದು. ಒಟ್ಟಾರೆ ಜೂನ್ 17 ಮೀನ ರಾಶಿಯವರಿಗೆ ಧನಾತ್ಮಕ ಬದಲಾವಣೆಗಳು, ಹೊಸ ಅವಕಾಶಗಳು ಮತ್ತು ಸಂತೋಷದ ಕ್ಷಣಗಳು ತರುವ ದಿನವಾಗಿರುತ್ತೆ. 6 ಹೆಸರಿನ ವ್ಯಕ್ತಿಯಿಂದ ಬರುವ ಒಂದು ಸಣ್ಣ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ.
ಮೀನ ರಾಶಿಯವರೇ, ಜೂನ್ 18ನೇ ತಾರೀಕು ನಿಮ್ಮ ಜೀವನದಲ್ಲಿ ನೆಮ್ಮದಿ, ಸಂತೋಷ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ದಿನವಾಗಿರುತ್ತೆ. ಕಳೆದ ಕೆಲವು ದಿನಗಳಿಂದ ನೀವು ನಿರೀಕ್ಷಿಸುತ್ತಿದ್ದ ಬೆಳವಣಿಗೆಗಳು ಇಂದು ನಿಮ್ಮ ಪರವಾಗಿ ಸಾಗುವ ಸಾಧ್ಯತೆಗಳಿದೆ. ವಿಶೇಷವಾಗಿ 6 ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಪಾತ್ರ ಇಂದು ನಿಮ್ಮ ಜೀವನದಲ್ಲಿ ಹೆಚ್ಚು ಮಹತ್ವ ಪಡೆಯಬಹುದು. ಅವರಿಂದ ಬರುವ ಒಂದು ಸಂದೇಶ, ಒಂದು ಸಲಹೆ ಅಥವಾ ಒಂದು ಭೇಟಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ವಿಚಾರದಲ್ಲಿ ಇಂದು ಶುಭ ಸೂಚನೆಗಳು ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು ಅಥವಾ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಲಾಭವನ್ನು ತಂದುಕೊಡಬಹುದು. ನಿಮ್ಮ ಸಾಮರ್ಥ್ಯವನ್ನು ಇತರರು ಗುರುತಿಸುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಮಟ್ಟಿನ ಅನುಕೂಲಕರ ಬೆಳವಣಿಗೆ ಕಂಡು ಬರಬಹುದು. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಒಂದು ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಕಾಣಬಹುದು. ಕುಟುಂಬದ ವಾತಾವರಣ ಇಂದು ತುಂಬಾ ಸಂತೋಷವಾಗಿರುತ್ತದೆ. ಮನೆಯವರೊಂದಿಗೆ ನಡೆಸುವ ಮಾತುಕತೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹೌದು, ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಒಂದು ವಿಶೇಷವಾಗಿರುವ ಸಂದರ್ಭವನ್ನು ಸೃಷ್ಟಿ ಮಾಡುತ್ತೆ. 6 ಹೆಸರಿನ ವ್ಯಕ್ತಿಯಿಂದ ಬರುವ ಒಂದು ಸಣ್ಣ ಘಟನೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭದ ಸಾಧ್ಯತೆ ಇದೆ. ಮೀನ ರಾಶಿಯವರೇ, ಜೂನ್ 19ನೇ ತಾರೀಕು ಈ ಅವಧಿಯು ಅತ್ಯಂತ ಪ್ರಮುಖ ದಿನಗಳಲ್ಲಿ ಒಂದಾಗಿರುತ್ತದೆ. ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿದ್ದ ಹಲವಾರು ಘಟನೆಗಳಿಗೆ ಇಂದು ಒಂದು ಸ್ಪಷ್ಟ ರೂಪ ಸಿಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಬಹಳ ದಿನಗಳಿಂದ ಕೆಲವು ಪ್ರಶ್ನೆಗಳಿಗೆ ಉತ್ತರ ದೊರೆಯಬಹುದು. ನೀವು ಕಾಯುತ್ತಿರುವ ಒಂದು ವಿಷಯ ಕೊನೆಗೂ ನಿಮ್ಮಂತೆ ಆಗುತ್ತೆ, ಸ್ಪಷ್ಟತೆ ಸಿಗುತ್ತೆ, ನೆಮ್ಮದಿ ಸಿಗುವ ಸಮಯ ಇದಾಗಿರುತ್ತೆ. ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಭವಿಷ್ಯದ ಬಗ್ಗೆ ಧನಾತ್ಮಕವಾದ ಆಲೋಚನೆಗಳು ಮೂಡಿಬರುವ ಸಾಧ್ಯತೆ ಇದೆ. ವಿಶೇಷವಾಗಿ 6 ಅಕ್ಷರದ ಹೆಸರಿನ ವ್ಯಕ್ತಿಯ ಮೂಲಕ ನಿಮಗೆ ಒಂದು ವಿಶೇಷವಾಗಿರುವಂತಹ ಭೇಟಿ, ಸಂದೇಶ ಅಥವಾ ಮಾತುಕತೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭಕ್ಕೆ ಕಾರಣವಾಗುತ್ತೆ. ಇದು ಹಳೆಯ ಸಂಬಂಧದ ಮರು ಆರಂಭವಾಗಬಹುದು. ಇನ್ನು ಕೆಲವರಿಗೆ ಹೊಸ ಅವಕಾಶ, ಹೊಸ ಪರಿಚಯ, ಜೀವನದ ಒಂದು ಮಹತ್ವದ ತಿರುವಿಗೆ ಕಾರಣವಾಗಬಹುದು. ಈ ವ್ಯಕ್ತಿಯ ಮಾತುಕತೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆ, ಧೈರ್ಯ ಮತ್ತು ಸಂತೋಷವನ್ನು ಮೂಡಿಸಬಹುದು. ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಒಂದು ಅನುಕೂಲಕರವಾದ ಬೆಳವಣಿಗೆ ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಇದು ನಿಮ್ಮ ಮನಸ್ಸಿಗೆ ಧೈರ್ಯ, ನೆಮ್ಮದಿಯನ್ನು ತಂದುಕೊಡುತ್ತದೆ. ಮೀನ ರಾಶಿಯವರಿಗೆ 19ನೇ ತಾರೀಕು ಶುಭ, ಸಂತೋಷ, ಹೊಸ ಆರಂಭದ ಸೂಚನೆಯನ್ನು ನೀಡುವ ದಿನವಾಗಿರುತ್ತೆ. 6 ಎಂಬ ಹೆಸರಿನ ವ್ಯಕ್ತಿಯಿಂದ ಬರುವ ಒಂದು ಘಟನೆ ನಿಮ್ಮ ಜೀವನಕ್ಕೆ ದೊಡ್ಡ ಬದಲಾವಣೆಯನ್ನು ಮಾಡುವ ಸಾಧ್ಯತೆ ಇದೆ. ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ಉತ್ತಮ ಸಮಯ ನಿಧಾನವಾಗಿ ನಿಮ್ಮ ಕಡೆಗೆ ಬರುತ್ತದೆ. ಮೀನ ರಾಶಿಯವರೇ, ಜೂನ್ 15ರಿಂದ 19ನೇ ತಾರೀಕಿನವರೆಗೆ 6 ಎಂಬ ಹೆಸರಿನ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ನಡೆಯುವ ವಿಶೇಷವಾದ ಬೆಳವಣಿಗೆ ಬಗ್ಗೆ ತಿಳಿದುಕೊಂಡೆವು. ಈ ದಿನಗಳಲ್ಲಿ ಬರುವ ಸೂಚನೆಗಳನ್ನು ಗಮನಿಸಿ. ಕೆಲವೊಂದು ಸಣ್ಣ ಸೂಚನೆಗಳು ನಿಮ್ಮ ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸಬಹುದು. ಈ ವಿಶೇಷವಾಗಿರುವಂತಹ ಈ ಸಮಯವನ್ನು, ಬರುವಂತಹ ಅವಕಾಶವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಆದ್ದರಿಂದ ತಾಳ್ಮೆ ಮತ್ತು ನಂಬಿಕೆ, ಧನಾತ್ಮಕ ಮನೋಭಾವನ ಕಾಪಾಡಿಕೊಳ್ಳಿ. ಈ ಭವಿಷ್ಯವಾಣಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ, ಕಷ್ಟಗಳು, ತೊಂದರೆಗಳು ಎಲ್ಲವೂ ಕೂಡ ಹಿಂದಿಗೆ ಮುಕ್ತಾಯವಾಗುತ್ತೆ. ಭಗವಂತನ ಕೃಪೆ ನಿಮ್ಮ ಕೈ ಹಿಡಿಯುತ್ತದೆ. ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ನಿಮ್ಮ ಜೀವನದಲ್ಲಿ 6 ಹೆಸರಿನ ವ್ಯಕ್ತಿ ಇದ್ದಾರೆಯೇ ಅಥವಾ ಈ ಭವಿಷ್ಯವಾಣಿ ಹೇಳಿದ ಯಾವುದಾದ್ರೂ ಘಟನೆ ನಿಮ್ಮ ಜೀವನಕ್ಕೆ ಹೊಂದಾಣಿಕೆ ಆಗುತ್ತಿದೆಯೇ? ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಸರ್ವರಿಗೂ ಕೂಡ ಶುಭವಾಗಲಿ.